ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಿಮ್ಮ ಮುಂದೆ ಒಂದು ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಏನಂದರೆ 2021ರಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಿರ್ತಕ್ಕಂಥ ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಕ್ರೈಟೇರಿಯಾ ಅಂದರೆ ವಿದ್ಯಾರ್ಹತೆ ಏನಿದೆ, ಅದೇ ರೀತಿಯಾಗಿ ಅದಕ್ಕೆ ಯಾವ ಪದವಿ ಮುಗಿದಿರಬೇಕು, ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಕೂಡ ನೇಮಕಾತಿ ಮಾಡ್ತಾರಲ್ಲ ಅದಕ್ಕೆ ಯಾವ್ದು ಮುಗಿದಿರ್ಬೇಕು, PG ಮುಗಿದಿರ್ಬೇಕಾ, ಮತ್ತು ಇನ್ನೊಂದು ಏನಂದರೆ ಸ್ಪೆಷಲ್ ಆಗಿ ಇತ್ತೀಚೆಗೆ ಬಂದಂಥ ವಿಷಯ ಏನಪ್ಪ ಅಂತಂದಾಗ ಟೆಟ್ ಕಡ್ಡಾಯ ಅಂತ ನಾವು ನೋಡ್ತೀವಿ. ಇನ್ನೊಂದು ನಮ್ಮ ಸ್ನೇಹಿತರಿಗೆ, ಕೆಲವು ಸ್ನೇಹಿತರಿಗೆ ಏನಾಗಿದೆ ಅಂದರೆ ಇಂಗ್ಲೀಷ್ ಮೀಡಿಯಮ್ ಇದೆ, ಅಲ್ಲಿ ಕ್ರೈಸ್ಟ್ ಡಿಪಾರ್ಟ್ಮೆಂಟು ಮುರಾರ್ಜಿ ಆಗಿರ್ಬೋದು, KRC ಆಗಿರ್ಬೋದು, ಅಂಬೇಡ್ಕರ್, ಇವೆಲ್ಲವೂ ಇಂಗ್ಲೀಷ್ ಮೀಡಿಯಮ್ ಟೀಚಿಂಗ್ ಇದೆಯಲ್ಲ, ಹಾಗಾಗಿ ನಮ್ಮ ಡಿಗ್ರಿ ಕೂಡ ಇಂಗ್ಲೀಷಲ್ಲೇ ಮುಗಿದಿರ್ಬೇಕಾ ಅನ್ನೋದು ಒಂದು ಸ್ವಲ್ಪ ಡೌಟ್ನಾಗಿದ್ದಾರೆ ಎಲ್ಲರೂ. ಅದನ್ನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಅದನ್ನು ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡುವಂತೆ ಇದ್ದರೆ, ಈಗ ನಮ್ಮ ಸ್ನೇಹಿತರು ಯಾರು ಇರ್ತಾರೆ ನೋಡಿ, ಹೊಸದಾಗಿ ನೋಡುವಂತಹ ಸ್ನೇಹಿತರು, ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪ್ತವೆ ಸ್ನೇಹಿತರೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡ್ರಿ, ಸ್ಕಿಪ್ ಕೂಡ ಮಾಡಬೇಡ್ರಿ, ಪ್ರತಿಯೊಂದು ಮಾಹಿತಿ ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ 2026ರಲ್ಲಿ ನೇಮಕಾತಿ ಅಂತೂ ಪಕ್ಕ ಆಗುತ್ತೆ, ಡೋಂಟ್ ವೆರಿ. 2000ರಲ್ಲಿ ನೇಮಕಾತಿ ಆಗುತ್ತೆ. ಆ ನೇಮಕಾತಿಯಲ್ಲಿ ಯಾವ ರೀತಿಯ ವಿದ್ಯಾರ್ಹತೆ ಇಟ್ಟಿದ್ದಾರೆ, ಕ್ರೈಟೇರಿಯಾ ಇಟ್ಟಿದ್ದಾರೆ, ಕ್ವಾಲಿಫಿಕೇಷನ್ ಏನಿದೆ, ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹೌದಾ? ಓಕೆ. ಹಂಚಿಕೊಳ್ಳುವ ಮುಂಚೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಓಕೆ, ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ನಿಮಗೆ ಏನಿದೆ ಅಂದರೆ ಡೇಟ್ ಕೊಟ್ಟಿದ್ದಾರೆ, ಮಂಗಳವಾರ 24 ಆಗಸ್ಟ್ 2021. ಇಲ್ಲಿ ಇರ್ತಕ್ಕಂಥ ಡೇಟಿಗೆ ಬಂದಿರತಕ್ಕಂಥ ರಾಜ್ಯಪತ್ರ ಸರ್ಕಾರದವರೇ ಹೊರಡಿಸಿರ್ತಕ್ಕಂಥ ಬೆಂಗಳೂರು ಇದೆ ನೋಡಿ, ಬೆಂಗಳೂರು ಅಂತ ನೋಡಿ. ರಾಜ್ಯ ವಿಧೇಯಕ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿ ವರದಿಗಳು, ರಾಜ್ಯದ ಅಧಿನಿಯಮಗಳು, ಆದೇಶಗಳು, ಕೇಂದ್ರ ಮತ್ತು ರಾಜ್ಯ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿರುವ ಸಾಮಾನ್ಯ ಶಾಸನಬದ್ಧ ನಿಯಮಗಳು, ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು ಎಲ್ಲವೂ ಸೇರಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ಎಲ್ಲ ಡೀಟೇಲ್ ಆಗಿ ನಾನು ಹೇಳ್ತೇನೆ. ನೋಟಿಫಿಕೇಶನ್ ಅಂತ ಇದೆ, ಯಾವುದ್ರ ಬಗ್ಗೆ ಇದೆ ನೋಟಿಫಿಕೇಶನ್ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಸೊ ನಿಮಗೆ ಇದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಯಾರು ಸ್ಕಿಪ್ ಮಾಡದೆ ನೋಡಿರಿ, ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ, ಸರಳವಾಗಿ ಅರ್ಥ ಆಗುತ್ತೆ, ಡೋಂಟ್ ವೆರಿ. ಏನು ಒಂದು ಸೆಕೆಂಡ್. ಡೇಟು ಇದೆ, ಡ್ರಾಫ್ಟ್ ನೋಡಿ, ಡ್ರಾಫ್ಟ್ ಇದೆ, ಎಲ್ಲ ಇದೆ. ಇದರಲ್ಲಿ ಏನಿದೆ ಅನ್ನೋದು ಕೂಡ ಮಾಹಿತಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದೇ ಸೆಕೆಂಡ್. ಇದು ನಮಗೆ ಬೇಡವಾದ ಒಂದು ಟಾಪಿಕ್ ಅಂತಲೇ ಅನ್ಬೋದು. ಅದರ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ನೋಡಿ, ಶೆಡ್ಯೂಲ್ ಕೊಟ್ಟಿದ್ದಾರೆ, ನೋಡಿ. ಇಲ್ಲಿ ರಿಕ್ವೈರ್ಮೆಂಟ್ ರೆಗ್ಯುಲರೇಷನ್ ರೆಸ್ಪೆಕ್ಟ್ ಈಚ್ ಕ್ಯಾಟಗರಿ ಪೋಸ್ಟ್ ಸ್ಪೆಸಿಫಿಕ್ ನೋಡಿ, ಸ್ಪೆಸಿಫೈಡ್ ಕಾಲಮ್ಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಅದರಿಂದ ಅವಶ್ಯಕತೆ ಇಲ್ಲ, ಮೆಥಡ್ ಆಫ್ ರಿಕ್ವೈರ್ಮೆಂಟ್ ಅಂತ ಇದೆ. ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇದೆ, ಕ್ರಿಟಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದೆ, ಇದರ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಇಲ್ಲಿ ಏನಂದರೆ ಟೀಚರ್ಸ್ಗೆ ಇರ್ತಕ್ಕಂಥ ವಿದ್ಯಾರ್ಹತೆ ಏನು ಅದೆಲ್ಲ ಕೇಳಿದ್ದಾರೆ. ಎಡಿಟರ್ ಇದೆ, ಅವೆಲ್ಲ ಪೋಸ್ಟ್ ಜಾಸ್ತಿ ಇದೆ. ಅವು ಆಲ್ರೆಡಿ 2021ರಲ್ಲಿ ಆಗಿರ್ತಕ್ಕಂಥ ಗೆಜೆಟ್ ಇದು. ಅದು ಕೆಲವು ಮಾಹಿತಿಯ ಕೊರತೆಯಿಂದಾಗಿ
ಅದೇ ರೀತಿಯಾಗಿ ಕೆಲವು ಅಲ್ಲಿರ್ತಕ್ಕಂಥ ಕೆಲವು ನಿಯಮಗಳ ಪ್ರಕಾರ ಚೇಂಜ್ ಆಯಿತು. ಸೊ ನೋಡಿ ಇಲ್ಲಿ ಏನಿದೆ ಅಂದರೆ FDA ಕಂಪ್ಯೂಟರ್ ಆಪ್ರೇಟರ್ ಇಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳು 716 ಪೋಸ್ಟ್ಗಳು. ಅವರಿಗೆ ಇರ್ತಕ್ಕಂಥ ಒಂದು ಬೇಸಿಕ್ ಸ್ಯಾಲ್ರಿ ಅವ್ರಿಗೆ ಏನಿರ್ಬೇಕು ನೋಡ್ರಿ. ಇಲ್ಲಿ FDAಗೆ ಇರ್ತಕ್ಕಂಥ ವಿದ್ಯಾರ್ಹತೆ ಏನಂದರೆ 50% ಬೈ ಡೈರೆಕ್ಟ್ ರಿಕ್ವೈರ್ಮೆಂಟ್ ಆಫ್ ನೋಡಿ ಅಕಾರ್ಡ್ ನೋಡಿ ಇಲ್ಲಿದೆ ನಮ್ಗೆ ಏನಪ್ಪ ಅಂತಂದಾಗ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ವಿತ್ ಕಂಪ್ಯೂಟರ್ ವರ್ಕಿಂಗ್ ನಾಲೆಡ್ಜ್ ವಿತ್ 1 year ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ obtained by an institution recognition by ಗೌರ್ಮೆಂಟ್ ಆಫ್ ಕರ್ನಾಟಕ ಸೊಸೈಟಿ. ಸೊ ನೋಡಿ ಇಲ್ಲಿ ಏನು ಕೇಳ್ತದೆ ಅಂದರೆ ಕಂಪ್ಯೂಟರ್ ಆಪ್ರೇಟರ್ ಮಾಡಬೇಕಾದ್ರೆ ಡಿಗ್ರಿ ಮುಗಿದಿರಬೇಕು, ಅದ್ರ ಜೊತೆಗೆ 1 year ಕಂಪ್ಯೂಟರ್ ಸರ್ಟಿಫಿಕೇಟು ಇರಬೇಕಂತ ಹೇಳ್ತಾ ಇದ್ದಾರೆ. ಬ್ಯಾಚಲರ್ ಆಫ್ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಇರಲಿ, ಆದರೆ ಅದ್ರ ಜೊತೆಗೆ ಏನಿರಬೇಕು 1 year ಸರ್ಟಿಫಿಕೇಟ್ ಇರಬೇಕಂತೇಳಿ ಅವರು ಹೇಳ್ತಿದ್ದಾರೆ. 1 second ಇರುತ್ತೆ. ಓಕೆ, ಅದೇ ರೀತಿಯಾಗಿ ನೋಡಿ ಕೆಳಗಡೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಫಾರ್ ಪ್ರಮೋಷನ್ ಹ್ಯಾವ್ ಪುಟ್ ಇನ್ ಸರ್ವಿಸ್ ನೋಡಿ ಆಫ್ ನಾಟ್ ಲೆಸ್ ದೆನ್ 5 in year ಇನ್ ದ ಕ್ಯಾಡ್ ಆಫ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ವಿತ್ ಕಂಪ್ಯೂಟರ್ ನಾಲೆಡ್ಜ್. ಅಂದರೆ ಇಲ್ಲಿ ನಮ್ಗೆ ಇದರ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನೇಮಕಾತಿ ಅವರಿಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಲ್ಲಿ ಅಂದರೆ ಪ್ರಮೋಷನ್ಗೋಸ್ಕರ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇದು ಆಲ್ಮೋಸ್ಟು ಅಲ್ಲಿರ್ತಕ್ಕಂಥ ಪೋಸ್ಟಿಗೆ 50% ಪ್ರಮೋಷನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸ್ಟೆನೋಗ್ರಾಫರ್ ಅವಶ್ಯಕತೆ ಇಲ್ಲ ನಮಗೆ. ಸ್ಟೆನೋಗ್ರಾಫರ್ಗೆ ನಮ್ಗೆ ಗೊತ್ತಿದೆ PUC ಮುಗಿದಿರಬೇಕು. ಅದೇ ರೀತಿಯಾಗಿ ನಮ್ಗೆ ಬೇಕಿರ್ತಕ್ಕಂಥದ್ದು ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ SDA ಕಂಪ್ಯೂಟರ್ ಆಪ್ರೇಟರ್ ಇದೆ. ಇಲ್ಲಿ ಬೇಸಿಕ್ ಬಂದು 21ರಿಂದ 42 ಇದೆ. ಇಲ್ಲಿ ಪೋಸ್ಟ್ 33 ಸೇಮ್. ಫಾರ್ ಡೈರೆಕ್ಟ್ ರಿಕ್ವೈರ್ಮೆಂಟಿಗೆ ನೋಡಿ ಮಸ್ಟ್ ಯಾವ ಪಾಸ್ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ಆರ್ ರಿಕ್ವೈರ್ಮೆಂಟ್ ಎಕ್ಸಾಮಿನೇಷನ್ ರಿಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಮಸ್ಟ್ ಯಾವ ಕಂಪ್ಯೂಟರ್ ವರ್ಕಿಂಗ್ ನಾಲೆಡ್ಜ್ ಇದಕ್ಕೆ 6 month ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ. ಇಲ್ಲಿ PUC ಮುಗಿದಿರಬೇಕು, SDA ಏನು ಮುಗಿದಿರಬೇಕು, PU ಮುಗಿದಿರಬೇಕು. ಅದ್ರ ಜೊತೆ ಏನಾಗಿರ್ಬೇಕಂತಂದಾಗ 6 month ಇದು ಇರಬೇಕು ಕೋರ್ಸ್ ಸರ್ಟಿಫಿಕೇಟ್. ಆ ಡ್ರೈವರ್ಸ್ ಏನು ಸಮಸ್ಯೆ ಇಲ್ಲ, SSLC ಇದಿರುತ್ತೆ. ನಮ್ಗೆ ಬೇಕಾಗಿರೋದೇ ಬೇರೆ. One second, and this is very important. Principal for Atal Bihari Vajpayee Residential School. ಸೊ ಇದ್ರ ಅಡಿಯಲ್ಲೇ ಬರುತ್ತೆ. ಇದು ಏನಪ್ಪ ಅಂತಂದಾಗ ಪ್ರಿನ್ಸಿಪಲ್ ಬೇಸಿಕ್ಕು ಎಷ್ಟು 52ರಿಂದ 97 ಇದೆ. ಇಲ್ಲಿ ಕ್ವಾಲಿಫಿಕೇಷನ್ ಇದೆ ನೋಡ್ರಿ, ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್ ಇದೆ. ಇದು ನಮಗೆ ಬೇಕಾಗಿರೋದು. ಮಸ್ಟ್ ಬಿ ಹೋಲ್ಡರ್ ಆಫ್ ಮಿನಿಮಮ್ 2nd class ಇನ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಅಂದರೆ PG ಕಡ್ಡಾಯ ಇರುತ್ತೆ. ಇದಕ್ಕೆ ಎನಿ ಒನ್ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಇದ್ರೂ ಕೂಡ ನೀವು ಪ್ರಿನ್ಸಿಪಲ್ ಆಗ್ಬೋದು. ಅಪ್ಲೈಡ್ ಮ್ಯಾಥ್ಸ್ ನೋಡಿ, ಬಟೋನಿಯಾ ಜಿಯೋಲಜಿ ಲೈಫ್ ಸೈನ್ಸ್ ನೋಡಿ, ಬಯೋ ಸೈನ್ಸ್ ಇರ್ಬೋದು, ಅಪ್ಲೈಡ್ ಜಿಯೋಲಜಿ, ಅಪ್ಲೈಡ್ ನೋಡಿ ಜಿಯೋಲಜಿ, ಜಿಯೋ ಇನ್ಫಾರ್ಮೇಷನ್, ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅನಲಾಸ್ಟಿಕಲ್ ಕೆಮಿಸ್ಟ್ರಿ ನೋಡಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಆರ್ ಅಪ್ಲೈಡ್ ಕೆಮಿಸ್ಟ್ರಿ, ಇನ್ಸಿಡೆಂಟ್ ಹಿಸ್ಟ್ರಿ ನೋಡಿ, ಆರ್ಕೋಲಾಜಿಸ್ಟು ಇವೆಲ್ಲ ನೋಡ್ತೀವಿ. ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಇವೆಲ್ಲ ನಾವು ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇರ್ಬೋದು ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಯಾವುದೇ ಯೂನಿವರ್ಸಿಟಿಯಿಂದ PG ಮುಗಿದಿದ್ರೆ ಅವ್ರು ಏನು ಮಾಡ್ಬೋದು, ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚಲರ್ ಆಫ್ ಎಜುಕೇಷನ್, ಅದ್ರ ಜೊತೆಗೆ ಏನಾಗಿರಬೇಕು B.Ed ಮಾತ್ರ ಕಡ್ಡಾಯ ಆಗಿರಬೇಕು. ಅದ್ರ ಜೊತೆ B.Ed ಕಡ್ಡಾಯ ಇರಬೇಕು ಸ್ನೇಹಿತರೆ. ಕ್ಯಾಂಡಿಡೇಟ್ ಮಸ್ಟ್ ಯಾವ ಸ್ಟಡಿಡ್ ಕನ್ನಡ ನೋಡಿ ಯಾಸ್ ಒನ್ ಆಫ್ ದ ಲ್ಯಾಂಗ್ವೇಜ್, ಅಂದರೆ ಒಂದು ಸಬ್ಜೆಕ್ಟ್ನ ಏನು ಮಾಡ್ಬೇಕಂದ್ರೆ ಕನ್ನಡವಾಗಿ ಓದಿರಬೇಕು. ಇಲ್ಲಿ ಕೇಳ್ತಾ ಇದ್ದಾರೆ ನೋಡ್ರಿ, ಎದರ್ ಇನ್ ದ ಗ್ರಾಜುಯೇಟ್ಸ್ ಡಿಗ್ರಿ
ಬ್ಯಾಚುಲರ್ ಆಫ್ ಡಿಗ್ರಿ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಆರ್ SSLC ಡಿಪ್ಲೊಮಾ ಕರ್ನಾಟಕ ಪಾಸ್ಡ್ ಇನ್ ಕರ್ನಾಟಕ ಸರ್ಟಿಫಿಕೇಟ್ ಕೋರ್ಸ್. ಅಂದರೆ 10th ವರೆಗೂ ಕಡ್ಡಾಯವಾಗಿ ಕನ್ನಡ ಸಬ್ಜೆಕ್ಟನ್ನು ಓದಿರಬೇಕು. ಇಲ್ಲಾಂದರೆ ಈಗ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪಾಸ್ ಆಗಿರುತ್ತೆ. ಏಜ್ ಲಿಮಿಟ್ ಏನಿದೆ ಸ್ನೇಹಿತರೆ, ಇದಕ್ಕೆ ಏಜ್ ಲಿಮಿಟ್ ನೋಡ್ರಿ. ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಪ್ರಿನ್ಸಿಪಲ್ ಪೋಸ್ಟ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ 12 ಕ್ಯಾಸ್ಟ್ ಇದೆ, ಮತ್ತು ಕ್ಯಾಟ್ 1 ಇರುತ್ತೆ 45 ಇದೆ. ಅದೇ ರೀತಿಯಾಗಿ 2A 3B 3A ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಷ್ಟು 43 ಇದೆ. ಇದು ಯಾವುದಕ್ಕಂತಂದರೆ ಪ್ರಿನ್ಸಿಪಲ್ಗೆ ನೆನಪಲ್ಲಿ ಮಸ್ಟ್ ಹ್ಯಾವ್ ಬಿನ್ ಸರ್ವಿಸ್ ನಾಟ್ ಲೆಸ್ ದೆನ್ 5 years ಇನ್ ದ ಪ್ರಿನ್ಸಿಪಲ್ ಕ್ರೈಸ್ಟ್ ಡಿಸ್ಟ್ರಿಕ್ಟ್. ಅಂದರೆ ಇನ್ನೊಂದು ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಪ್ರಮೋಷನ್ಗೆ ಏನಾಗಬೇಕಂದ್ರೆ 5 ವರ್ಷ ಸರ್ವಿಸ್ ಇರಬೇಕಂತ ಹೇಳಿದ್ದಾರೆ. ಸೇಮ್ ಪ್ರಿನ್ಸಿಪಲ್ ರೆಸಿಡೆಂಟ್ ಅಲ್ಲ, ಇದು ಕೂಡ ಆ್ಯಸ್ ಇಟ್ ಈಸ್ ಸೇಮು. ಪೋಸ್ಟು 783 ಪೋಸ್ಟು. ಅಲ್ಲಿರ್ತಕ್ಕಂಥ ಸೇಮ್ ಆ್ಯಸ್ ಇಟ್ ಈಸ್ ಕ್ವಾಲಿಫಿಕೇಷನ್, ಪ್ರಿನ್ಸಿಪಲ್ಗೆ ಆ್ಯಸ್ ಇಟ್ ಈಸ್ ಕ್ವಾಲಿಫಿಕೇಷನು. ಅದೇ ರೀತಿಯಾಗಿ ನಮಗೆ ಬೇಕಾಗಿರೋದು ಟೀಚರ್ಸ್. ಈ ಸದ್ಯ ನಡೀತಕ್ಕಂಥ ನೇಮಕಾತಿ ಯಾವುದಂದರೆ ಟೀಚರ್ಸ್ ನೇಮಕಾತಿ ನಡೀತಾ ಇದೆ ನೋಡಿರಿ. ವೈಸ್ ಪ್ರಿನ್ಸಿಪಲ್ ಫಾರ್ ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆಂಟಲ್. ವೈಸ್ ಪ್ರಿನ್ಸಿಪಲ್ ಕೂಡ PG ಕಡ್ಡಾಯ ಆಗಿರಬೇಕು. ಅದ್ರ ಜೊತೆ ಏನಿರ್ಬೇಕಂತ ಅಂದಾಗ B.Ed ಕಡ್ಡಾಯ ಇರಬೇಕು. ಇಲ್ಲಿ ಯಾವುದೇ ರೀತಿಯ ಇದು ಇರೋದಿಲ್ಲ, ಏನಂದರೆ ಸರ್ವಿಸ್ ಏನು ಕೇಳಲ್ಲ ವೈಸ್ ಪ್ರಿನ್ಸಿಪಲ್. ಎಸ್, ಇಲ್ಲಿ ಬಂತು ನೋಡ್ರಿ. ಲ್ಯಾಂಗ್ವೇಜ್ ಟೀಚರ್ಸ್, ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಏನಂದರೆ ನೋಡಿ, ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸು ಪೋಸ್ಟ್ಗಳು ಎಷ್ಟಿದೆ ಅಂತಂದ್ರೆ ಟೋಟಲ್ ಎಲ್ಲವೂ ಅಟಲ್ ಬಿಹಾರಿ ಮತ್ತು ಅವೆಲ್ಲವೂ ಹೇಳ್ಬಿಟ್ಟು, ಮತ್ತು ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲ, ವಸತಿ ಶಾಲಾ ಶಿಕ್ಷಣಗಳಿರತಕ್ಕಂಥ ಎಲ್ಲ ಪೋಸ್ಟ್ಗಳು ಸೇರಿ 813 ಪೋಸ್ಟ್ಗಳು ಅದರಲ್ಲಿ ಆಲ್ರೆಡಿ ಪ್ರಮೋಷನ್ ಆಗಿದೆ. ಸೊ ನೋಡಿ, ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ ಇನ್ ಕನ್ನಡ ಮಸ್ಟ್ ಬಿ ಹೋಲ್ಡರ್ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಕನ್ನಡ ಲ್ಯಾಂಗ್ವೇಜ್ ಆ್ಯಸ್ ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್. ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಏನು ಮಾಡಬೇಕು, ಕನ್ನಡ ಸಬ್ಜೆಕ್ಟ್ ಆಗಿ ತಗೊಂಡಿರಬೇಕು. ಮತ್ತು ಗೌರ್ಮೆಂಟ್ ಕಡೆಯಿಂದ ಯೂನಿವರ್ಸಿಟಿ ಅನುಮತಿ ಇರ್ತಕ್ಕಂಥ ಒಂದು ಕಾಲೇಜಲ್ಲಿ ಮುಗಿಸಿರಬೇಕು. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ 4 year ಕೋರ್ಸ್ ಆಫ್ ಕನ್ನಡ ಪಂಡಿತ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಬ್ಯಾಚುಲರ್. ಅಂದರೆ ಡಿಗ್ರಿ ಆಗಿರ್ಬೋದು, ಅಥವಾ ಇದು ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ, ಎರಡರಲ್ಲಿ ಒಂದು ಮುಗಿಸಿರ್ಬೇಕು. ಅದರ ಜೊತೆಗೆ B.Ed ಕಂಪಲ್ಸರಿ ಇರಬೇಕು. B.Ed ಕಂಪಲ್ಸರಿ ಇರಬೇಕಂತ ನಾವು ಹೇಳ್ಬೇಕು ನೋಡಿರಿ. ಇಫ್ ಕ್ಯಾಂಡಿಡೇಟ್ ನಾಟ್ ಸ್ಟಡಿಡ್ ಕನ್ನಡ ಆ್ಯಸ್ ಆಪ್ಷನಲ್ ಇನ್ ಬ್ಯಾಚುಲರ್ ಡಿಗ್ರಿ ಆ್ಯಸ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಕನ್ನಡ. ಸೊ ಇನ್ನೊಂದು ಆಪ್ಷನ್ಸ್ ಕೊಟ್ಟಿದೆ ನೋಡ್ರಿ ಇಲ್ಲಿ. ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ. ಏನಪ್ಪ ಅಂತಂದಾಗ ಇಲ್ಲಿ ಕನ್ನಡ ಶಿಕ್ಷಕರು ಆಗಲು ಡಿಗ್ರಿಯಲ್ಲಿ ಏನಾದರೂ ಆಪ್ಷನಲ್ ಓದಿಲ್ಲ ಅಂದರೆ, ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಓದಿಲ್ಲ ಅಂದರೆ PG ಅಂದರೆ MAಯಲ್ಲಿ ಏನು ಮಾಡಬೇಕಂದ್ರೆ ಆಪ್ಷನಲ್ ಕನ್ನಡ ಓದಿದರೆ ಅವರು ಎಲಿಜಿಬಲ್ ಆಗ್ತಾರೆ. ನೆನಪಲ್ಲಿ ಇದೊಂದು ವಿಶೇಷತೆ. ಏನು ವಿಶೇಷತೆ ಅಂದರೆ, ಕನ್ನಡ ನಂದು ಡಿಗ್ರಿಯಲ್ಲಿ ಆಪ್ಷನಲ್ ಇಲ್ಲ, ಆದರೆ MAಯಲ್ಲಿ PGಯಲ್ಲಿ ಆಪ್ಷನಲ್ ತೊಗೊಂಡಿದ್ದೀನಿ ಸರ್ ಅಂತಂದರೆ ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಅವರು ಕೂಡ ಏನಾಗ್ತಾರೆ, ಎಲಿಜಿಬಲ್ ಆಗ್ತಾರೆ, ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬೋದು ಸರ್. ಸೊ ಆ್ಯಸ್ ಇಟ್ ಈಸ್ ಸೇಮು. ಏನಪ್ಪ ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ ಇಂಗ್ಲೀಷ್. ಇಲ್ಲಿ ಅರ್ಥ ಆಯ್ತಾ ಸ್ನೇಹಿತರೆ? ಯಾರು ಡಿಗ್ರಿಯಲ್ಲಿ ಕನ್ನಡ ಓದಿರೋ MAಯಲ್ಲಿ ಓದಿದರೆ ಆರಾಮಾಗಿ ಅವರು ಸೆಲೆಕ್ಟ್ ಆಗ್ಬೋದು. ಈಗ ಏನಿದೆ ಲ್ಯಾಂಗ್ವೇಜ್ ಟೀಚರ್ಸ್ ಬೇಸಿಕ್ಕು ಎಷ್ಟಿದೆ? ಇಂಗ್ಲೀಷ್ ಟೀಚರ್ಸು 33ರಿಂದ 62 ಇದೆ, 813 ಪೋಸ್ಟು. ಇಲ್ಲೇನಿದೆ, ಫಾರ್ ಲ್ಯಾಂಗ್ವೇಜ್ ಟೀಚರ್ಸ್ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಒನ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ ಇರಬೇಕಂತಂದರೆ ಅದೇ ಸೇಮ್ ಕನ್ನಡದಲ್ಲಿ ಹೆಂಗಿತ್ತು ಆಪ್ಷನಲ್ ಸಬ್ಜೆಕ್ಟು, ಇಲ್ಲಿ ಕೂಡ ಇಂಗ್ಲೀಷಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರಬೇಕಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಂದು ವೇಳೆ ಕ್ಯಾಂಡಿಡೇಟ್ ಹೂ ಈಸ್ ಪಾಸ್ಡ್ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ಇಂಗ್ಲೀಷ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ಸೌತ್ ಇಂಡಿಯನ್ ಆಲ್ಸೋ ಎಲಿಜಿಬಲ್ ಹೇಳಿದೆ ನೋಡಿ. ಏನಂತಂದಾಗ PG ಕಂಪಲ್ಸರಿ, PGಯಲ್ಲಿ ಇಂಗ್ಲೀಷ್ ಮಾಡಿದರೆ ಅವರು ಕೂಡ ಎಲಿಜಿಬಲ್ ಅಂತ ಹೇಳ್ಬೋದು ನೋಡಿ. ಇಫ್ ಕ್ಯಾಂಡಿಡೇಟ್ ನಾಟ್ ಸ್ಟಡೀಸ್ ಇಂಗ್ಲೀಷ್ ಆಪ್ಷನಲ್ ಇನ್ ಬ್ಯಾಚುಲರ್ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿಲ್ ಬಿ ಕನ್ಸಿಡರ್.
ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಕ್ಲಿಯರ್ ಆಗಿ ನಾವು ನೋಡ್ಬೋದು. ಎಸ್ಸಾ ಇಲ್ಲಿ ಕೂಡ ಅಷ್ಟೇ, ಯಾರು ಡಿಗ್ರಿಯಲ್ಲಿ ಇಂಗ್ಲೀಷ್ ಮಾಡಿರಲ್ವೋ ಅವರು ಪಿ ಜಿಯಲ್ಲಿ ಇಂಗ್ಲೀಷ್ ಮಾಡಿದರೆ ಅವರು ಎಲಿಜಿಬಲ್ಲು ಅಂತ ಹೇಳ್ತಾ ಇದ್ದಾರೆ. ಮತ್ತು ಪಿ ಜಿ ಕಡ್ಡಾಯ ಆಗಿರ್ಬೇಕು ಅವರಿಗೆ ಅಷ್ಟೇ. ಬಿ ಎಡ್ ಮಾತ್ರ ಕಡ್ಡಾಯ ಇರುತ್ತೆ, ಬಿ ಎಡ್ ಮಾತ್ರ ಕಡ್ಡಾಯ ಅಂತ ಗೊತ್ತೇ ಇದೆ ನಿಮಗೆ. ಸೊ ನೆಕ್ಸ್ಟು ಇನ್ನೊಂದು ನಮ್ಮ ಸ್ನೇಹಿತರಿಗೆ ಇನ್ನೊಂದು ಕನ್ಫ್ಯೂಸ್ ಏನಂದರೆ, ಸೋಷಿಯಲ್ ಟೀಚರ್ಸ್ಗೆ ಬಂದುಬಿಟ್ಟಿದ್ದಾರೆ ಈ ಸಮಸ್ಯೆ. ಹಿಂದಿ ಟೀಚರ್ಸ್ ನೋಡಿ, ಮಸ್ಟ್ ಬಿ ಓಲ್ಡರ್ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಆರ್ಟ್ಸ್ ಇನ್ ಹಿಂದಿ ಲ್ಯಾಂಗ್ವೇಜ್ ಆಪ್ಷನಲ್. ಸೇಮ್ ಆಪ್ಷನಲ್ ಹಿಂದಿ ಇರಬೇಕು. ಪೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಬೇಸಿಕ್ ಇಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಮಸ್ಟ್ ಬಿ ಓಲ್ಡರ್ ಬಿ ಎಡ್ ಕಂಪಲ್ಸರಿ. ಇಲ್ಲೊಂದು ಇನ್ನೊಂದು ಕೊಟ್ಟಿದ್ದಾರೆ, ಇಕ್ವಾಲ್ಮೆಂಟ್ ಟು ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಹಿಂದಿ ನೋಡಿ. ರತನ್ ಮೈಸೂರು ಹಿಂದಿ ನೋಡಿ ಪ್ರಚಾರ ಪರಿಷತ್ ಬೆಂಗಳೂರು ನಡೆಸಿದ್ದು, ಅವ್ರಿಗೆ ಅವಕಾಶ ಇದೆ. ಹಿಂದೂ ಭಾಷಾ ಪ್ರವೀಣ್ ಅವಕಾಶ ಇದೆ. ರಾಜಭಾಷಾ ವಿದ್ವಾನ್ ಅವರಿಗೂ ಅವಕಾಶ ಇದೆ ಅಂತ ನಾವು ಹೇಳ್ಬೋದು. ಒಂದು ವೇಳೆ ಸೇಮ್ ಆಸ್ ಇಟ್ ಈಸ್ ಕನ್ನಡ ಒನ್ ಆಫ್ ದ ಒಂದು ಸೆಕೆಂಡ್. ಇದು ನಮಗೆ ನಮ್ಮ ಎಲ್ಲ ಕರ್ನಾಟಕದ ಸ್ನೇಹಿತರಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಮಾಹಿತಿ. ಮೋರ್ ದೆನ್ 80% ಮೋರ್ ದೆನ್ 80% ಬೇಕಾಗಿರೋದು ಇದೆ. ಏನು ಇಲ್ಲಿ ನೋಡಿ, ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್. ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಸೈನ್ಸ್ ಮುಗಿದಿದೆ ಸರ್ ನಮ್ಮದು ಡಿಗ್ರಿ, ಮತ್ತು ಬಿ ಎಸ್ ಸಿ ಮುಗಿದಿದೆ, ಪಿ ಜಿ ಮುಗಿದಿದೆ, ಎಲ್ಲ ಮುಗಿದಿದೆ, ಟೆಟ್ ಕೂಡ ಆಗಿದೆ. ಆದರೆ ಇಂಗ್ಲೀಷ್ ಮೀಡಿಯಮ್ ನಮಗೆ ಇಂಗ್ಲೀಷ್ ಆಗಬೇಕೇ ಅಂತ ಕ್ವಶನ್ ಮಾಡಿದ್ರು. ಸೊ ನೋಡಿ ಅವ್ರು ಕೊಟ್ಟಿದ್ದಾರೆ, ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಸೈನ್ಸ್ ವಿತ್ ಕೆಮಿಸ್ಟ್ರಿ ಆಗಿ ಕಂಪಲ್ಸರಿ ಸಬ್ಜೆಕ್ಟ್ ಆ್ಯಂಡ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಆಪ್ಷನಲ್. ಕೆಮಿಸ್ಟ್ರಿ ಕಂಪಲ್ಸರಿ ಇರಬೇಕು, ಅದ್ರ ಜೊತೆಗೆ ಆಪ್ಷನಲ್ ಇರಬೇಕು. ಬಟೋನಿ ಜುಯಾಲಜಿ ಇರಬೇಕು. ಮಸ್ಟ್ ಬಿ ಬಿ ಎಡ್ ಕಂಪಲ್ಸರಿ. ಕ್ಯಾಂಡಿಡೇಟ್ ಮಸ್ಟ್ ಬಿ ಸ್ಟಡಿಡ್ ಕನ್ನಡ ಆ್ಯಸ್ ಒನ್ ಆಫ್ ದ ಲ್ಯಾಂಗ್ವೇಜ್ SSLC. ಓಕೆ, ಅದೇನು ಸಮಸ್ಯೆ ಇಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ ಅಂತ ಕೇಳಿದ್ರು. ಬಟ್ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ, ಕನ್ಫ್ಯೂಸ್ ಆಗ್ಬಿಡಿ. ಕೆಲವರು ಏನಂತಾರೆ ಇಂಗ್ಲೀಷ್ ಮೀಡಿಯಮಲ್ಲೇ ಮುಗಿದಿರ್ಬೇಕಂತ ಕೆಲವರು ಮಾಹಿತಿ ಕೊಡ್ತಾರೆ, ಅದು ತಪ್ಪು. ಓಕೆನಾ. ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ಸು ನೋಡಿರಿ, ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಚಲರ್ ಆಫ್ ಡಿಗ್ರಿ ಸೈನ್ಸ್ ವಿತ್ ಮ್ಯಾಥಮೆಟಿಕ್ ಆ್ಯಂಡ್ ಫಿಸಿಕ್ಸ್ ಕಂಪಲ್ಸರಿ. ಮ್ಯಾಥ್ಸ್ ಮತ್ತು ಫಿಸಿಕ್ ನೋಡಿ, MP ಕಂಪಲ್ಸರಿ ಮುಗಿದಿರಬೇಕು, ಬಿ ಎಡ್ ಕಂಪಲ್ಸರಿ ಆಗಿರಬೇಕು. ನೆನಪು ಅಲ್ಲಿ ಏನಿರಬೇಕು, ಕಂಪಲ್ಸರಿ ಕೆಮಿಸ್ಟ್ರಿ ಇರಬೇಕು, ಇಲ್ಲಿ ಮ್ಯಾಥ್ಸ್ ಫಿಸಿಕ್ಸ್ ಕಂಪಲ್ಸರಿ ಇರಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ನಿಮಗೆ ಇನ್ನೊಂದು ಇಲ್ಲಿ ಮೋರ್ ದೆನ್ 60% ಅಬೌವ್ ಸೋಷಿಯಲ್ನವರೇ ಬರೀತಾರೆ. ಕನ್ನಡ ಇಲ್ಲಿ ಹೆಂಗಿದೆ ಅಂದರೆ, ಕನ್ನಡ ಆಪ್ಷನಲ್ ತಗೊಂಡವರು ಕೂಡ ಸೋಷಿಯಲ್ ಬರೀತಾರೆ, ಇಂಗ್ಲೀಷ್ ಆಪ್ಷನಲ್ ತಗೊಂಡ್ರು ಕೂಡ ಸೋಷಿಯಲ್ ಬರೋಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೋಡಿರಿ ಕ್ವಾಲಿಫಿಕೇಷನ್ ಏನಿದೆ ಅಂತ ನೋಡಿ. ಕ್ವಾಲಿಫಿಕೇಷನ್ ಫಾರ್ ಸಬ್ಜೆಕ್ಟ್ ಟೀಚರ್ ಇನ್ ಸೋಷಿಯಲ್ ಸೈನ್ಸ್, ಇಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ 2 ಆಫ್ ಸಬ್ಜೆಕ್ಟ್ ಫಾಲೋವಿಂಗ್ ಸಬ್ಜೆಕ್ಟ್ ಆಪ್ಷನಲ್ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ನೋಡಿರಿ, ಯಾರು ಸೋಷಿಯಲ್ ಸೈನ್ಸ್ ಬೇರೆಯೋಕ್ಕೆ ಎಲಿಜಿಬಲ್ ಅಂದರೆ ಆ ಡಿಗ್ರಿಯಲ್ಲಿ BA ಯಲ್ಲಿ ಏನು ಮಾಡಿರ್ಬೇಕು ಅವರು ಅಂದರೆ, ಹಿಸ್ಟ್ರಿ ಯಾರು ತೊಗೊಂಡಿರ್ಬೋದು, ಎಕನಾಮಿಕ್ಸ್ ಯಾರು ತೊಗೊಂಡಿರಬೇಕು, ಪೊಲಿಟಿಕಲ್. ನೋಡಿ, ಇವು ಮೂರಲ್ಲಿ 2 ಸಬ್ಜೆಕ್ಟ್ ಕಂಪಲ್ಸರಿ ಇರಬೇಕು. ಹಿಸ್ಟ್ರಿ ಎಕನಾಮಿಕ್ಸಲ್ಲಿ ಇರಲಿ, ಹಿಸ್ಟ್ರಿ ಪೊಲಿಟಿಕಲ್ ಇರಲಿ, ಅಥವಾ ಎಕನಾಮಿಕ್ಸ್ ಪೊಲಿಟಿಕಲ್ ಇರಲಿ, ಇವು 3 ಸಬ್ಜೆಕ್ಟಲ್ಲಿ 2 ಮಾತ್ರ ಕಂಪಲ್ಸರಿ ಓದಿರಬೇಕು ಅವರು. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಇವು 3 ಸಬ್ಜೆಕ್ಟಲ್ಲಿ 2 ಓದಿದರೆ ಮಾತ್ರ ಅವರು ಸೋಷಿಯಲ್ ಸೈನ್ಸ್ ಆಗೋಕ್ಕೆ ಎಲಿಜಿಬಲ್ ಇದ್ದಾರೆ ಸ್ನೇಹಿತರೆ. ಮತ್ತು ಸೋಷಿಯಾಲಜಿ ನೋಡಿ, ಸೋಷಿಯಾಲಜಿ ಜಿಯೋಗ್ರಫಿ ಸೋಷಿಯಾಲಜಿ ಆ್ಯಂಡ್ ಜಿಯೋಗ್ರಫಿ ಇವು ಮತ್ತು ಇವು 2 ಇದ್ದಾವೆ. ಇಷ್ಟು 5 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟ್ ಮಾತ್ರ ಕಡ್ಡಾಯವಾಗಿ ಇರಬೇಕು, ಇಲ್ಲಾಂದರೆ ನಾಟ್ ಎಲಿಜಿಬಲ್. ಓಕೆ, ಅದ್ರ ಜೊತೆಗೆ ಬಿ ಎಡ್ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ.
ಅದ್ರ ಜೊತೆಗೆ ಏನಿದೆ ಬಿ ಎಡ್ ಕಂಪಲ್ಸರಿ ಇದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟು ಈಗ ನಮಗೆ ಸಬ್ಜೆಕ್ಟ್ ಟೀಚರ್ಸ್ ಆಯಿತು. ಇಲ್ಲಿ ಕಂಪ್ಯೂಟರ್ ಟೀಚರ್ಸ್, ಅಲ್ಲಿ ಆಪರೇಟರ್ ಬೇರೆ, ಇಲ್ಲಿ ಕಂಪ್ಯೂಟರ್ ಟೀಚರ್ಸ್ಗೆ ಕ್ವಾಲಿಫಿಕೇಶನ್ ಏನು ನೋಡ್ರಿ ಕೇಳಿದ್ರೆ ಸ್ನೇಹಿತರು, ಕಂಪ್ಯೂಟರ್ ಟೀಚರ್ಸ್ ಏನಿರಬೇಕಂತ, ಮಸ್ಟ್ ಬಿ ಹೋಲ್ಡರ್ ಆಫ್ ದ ಬ್ಯಾಚಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಫಾಲೋವಿಂಗ್ ನೇಮ್ಲಿ ಕಂಪ್ಯೂಟರ್ ಸೈನ್ಸ್ ಮುಗಿದಿರಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಮುಗಿದಿರಬೇಕು, ಅಥವಾ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA, ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮುಗಿದಿರಬೇಕು. ಅವರು ಮಾತ್ರ ಎಲಿಜಿಬಲ್. BCA ಮುಗಿದವರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ ನೋಡ್ರಿ. ಕಂಪ್ಯೂಟರ್ ಟೀಚರ್ ಆಗಬೇಕಾದ್ರೆ BCA ಮುಗಿದಿರಬೇಕು ಅಥವಾ ಇಂಜಿನಿಯರಿಂಗ್ ಸೈನ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ ಈಕ್ವಲ್ಮೆಂಟ್ ಕ್ವಾಲಿಫಿಕೇಶನ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಫಿಸಿಕಲ್ ಎಜುಕೇಷನ್ ಏನಿದೆ, ಮಸ್ಟ್ ಬಿ ಹೋಲ್ಡರ್ ಬ್ಯಾಚಲರ್ ಆಫ್ ಫಿಸಿಕಲ್ ಎಜುಕೇಷನ್ DPEd ಮುಗಿದಿರಬೇಕು. BPEd ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಫ್ರಮ್ ಗೌರ್ಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್, ಇದು ಮುಗಿದಿರಬೇಕು ಕಂಪಲ್ಸರಿ. ಈ ಸರಿ ಎಕ್ಸಾಮ್ ಕಂಪಲ್ಸರಿ ಬರೀತಾರೆ, ಎಲ್ಲರಿಗೂ ಎಕ್ಸಾಮ್ ಇರುತ್ತೆ. ಒಂದು GK ಎಲ್ಲರಿಗೂ ಒಂದು ಸೇಮ್ ಟೀಚರ್ಸ್ಗೆ ಇರುತ್ತೆ, ಆಪ್ಷನಲ್ ಟೀಚರ್ಸ್ಗೆ ಪೇಪರ್ 2 ಮಾತ್ರ ಬೇರೆ ಇರುತ್ತೆ. ಪೇಪರ್ 2ಗೆ 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಪೇಪರ್ 2ಗೆ 200 ಮಾರ್ಕ್ಸ್ ಇರುತ್ತೆ. ಈ ಸರಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಟೆಟ್ ಕಡ್ಡಾಯ ಮಾಡಿದ್ದಾರೆ. ಒಂದು ಸೆಕೆಂಡ್ ಹೇಳ್ತೀನಿ, ಅದನ್ನು ಕೂಡ ವಿಷಯ ಕೊಡ್ತೀನಿ. ಆರ್ಟ್ಸ್ ಅಥವಾ ಕ್ರಾಫ್ಟ್ ಡ್ರಾಯಿಂಗ್ ಟೀಚರ್ಸಿಗೆ ನೋಡಿ, ಬ್ಯಾಚಲರ್ ಆಫ್ ವಿಜುವಲ್ ಆರ್ಟ್ಸ್ ಅಥವಾ ಇಲ್ಲಿ ನೋಡಿ ಫೈನ್ ಆರ್ಟ್ಸ್, ಯಾವುದು ಫೈನ್ ಆರ್ಟ್ಸ್ ಮುಗಿದಿರುತ್ತಾ ಅವ್ರು ಏನಾಗ್ತಾರೆ ಅಂದರೆ ಇಲ್ಲಿ ಡ್ರಾಯಿಂಗ್ ಟೀಚರ್ಸ್ ಆಗಿ ಸೆಲೆಕ್ಟ್ ಆಗ್ಬೋದು. ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿದೆ ಕ್ರಾಫ್ಟ್ ಆ್ಯಂಡ್ ಡ್ರಾಯಿಂಗ್ ಟೀಚರ್ಸ್, ಅವ್ರು ತಮ್ಮ ಸಬ್ಜೆಕ್ಟಲ್ಲಿ ಪರಿಣಿತಿ ಬಂದಿರ್ತಾರೆ, ಶಿಲ್ಪಕಲಾ ಅದೆಲ್ಲ ಬಂದಿರುತ್ತೆ, ಅದು ನಿಮಗೆ ಗೊತ್ತಿದೆ ಆಲ್ರೆಡಿ. ಇದು ಮ್ಯೂಸಿಕ್ ಟೀಚರ್ಸ್ ಮಸ್ಟ್ ಬಿ ಪಾಸ್ಡ್ SSLC ಎಕ್ಸಾಮ್, ನೋಡಿ ನೇರ ನೇಮಕಾತಿ ಆಗೋ ಚಾನ್ಸಸ್ ಇದೆ. ಪಾಸ್ದ ನೋಡಿ ಪ್ರವೀಣ್ ವಿದ್ವಾನ್ ಎಕ್ಸಾಮಿನೇಷನ್ ಆಫ್ ಮ್ಯೂಸಿಕ್ ಇಲ್ಲಿ ಕೊಟ್ಟಿದ್ದಾರೆ, ಕಂಡಕ್ಟೆಡ್ ಆಫ್ ಗೌರ್ಮೆಂಟ್ ಆರ್ ಈಕ್ವಾಲ್ಮೆಂಟ್ ಎಕ್ಸಾಮಿನೇಷನ್ ರಿಕಾಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಅದೊಂದು ಕೋರ್ಸ್ ಇದೆ SSLC ಮೇಲೆ 2 ಇಯರ್ ಆರ್ 3 ಇಯರ್ ಕೋರ್ಸ್ ಇದೆ, ಅದನ್ನು ಮುಗಿಸ್ಕೊಂಡ್ರೆ ಸಾಕು ಅವರು. ಇಲ್ಲಿ 3 ಇಯರ್ ಸಂಗೀತ ವಿದ್ವಾನ್ ಅಂತಿದೆ, 2 ಇಯರ್ ಸಂಗೀತ ವಿದ್ವಾನ್ ಕೋರ್ಸ್ ಸೆಂಟ್ರಲ್ ಕಾಲೇಜ್ ಆಫ್ ಕರ್ನಾಟಕ ಮ್ಯೂಸಿಕ್ ಮದ್ರಾಸ್ ಇದೆ, ಈಗ ಹೇಳಿದೆ, ಅದನ್ನು ಮುಗಿದಿರಬೇಕು ಅವರಿಗೆ, ಅಂದರೆ ಅವರು ಎಲಿಜಿಬಲ್ ಆಗ್ತಾರೆ. ಅದು ಮೆರಿಟ್ ಮೇಲೆ ನೇರ ನೇಮಕಾತಿ ತೊಗೊಂಡಿದ್ರು ಲಾಸ್ಟ್ ಟೈಮು, ಹಾಗೆ ತೊಗೋಬೋದು ಅಂದ್ಕೊಂಡಿದ್ದೀನಿ. ವಾರ್ಡನ್, ಒಂದು ಸೆಕೆಂಡ್ ಸ್ನೇಹಿತರೆ, ಇಲ್ಲಿ ವಾರ್ಡನ್ ಏನಿದೆ ನಮಗೆ ವಾರ್ಡನ್ ಈಸ್ ವೆರಿ ಇಂಪಾರ್ಟೆಂಟ್. ವಾರ್ಡನ್ ಪೋಸ್ಟ್ ಜಾಸ್ತಿ ಇದ್ದಾವೆ, ಇನ್ನೂ 2 ಆಗ್ತದೆ, ತಲೆ ಕಷ್ಟಬೇಡಿ. ಈ ಸದ್ಯಕ್ಕೆ 75 ಪೋಸ್ಟ್ ಅಂತ ತೋರಿಸಿದ್ದಾರೆ, ಇಲ್ಲಿದೆ ನೋಡಿ ವಾರ್ಡನ್ ಪೋಸ್ಟು. ಮಸ್ಟ್ ಬಿ ಹೋಲ್ಡರ್ ಬ್ಯಾಚಲರ್ ಆಫ್ ಡಿಗ್ರಿ ವಿತ್ ಆರ್ಟ್ಸ್ ಸೈನ್ಸ್ ಫ್ರಮ್, ಅಂದರೆ ಆರ್ಟ್ಸ್ ಅನ್ನಿರಲಿ ಸೈನ್ಸ್ ಅನ್ನಿರಲಿ ಯಾವುದೇ